ಇದು ಹೃದಯದಲ್ಲಿ ದೇವಿಯನ್ನು ಪ್ರತಿಷ್ಠೆ ಮಾಡಿದಂಥ ದೇವರು. ಇದು ಹೃದಯದಲ್ಲಿ ದೇವೇಂದ್ರ ಬ್ರಹ್ಮಹತ್ಯೆ ಶಾಪದಿಂದ ಏಕಕಾಲದಲ್ಲಿ ಪ್ರತಿಷ್ಠೆ ಮಾಡಿರುವಂಥ ದೇವರಿದು. ಕೈವಾರದಲ್ಲಿ ಅಮರನಾರಾಯಣ, ಇದು ಬೂದಿಗೆರೆ ದೇಶನಾರಾಯಣ ಸ್ವಾಮಿ, ಎಲ್ಲೋಡು ಆದಿನಾರಾಯಣ ಅಂತೇಳಿ ಬಾಗೇಪಲ್ಲಿ ಹತ್ರ ಬರುತ್ತೆ, ಆದಿನಾರಾಯಣ ಬೆಟ್ಟ ಅಂತೇಳಿ. ಯಗುಕೋಟೆ ಲಕ್ಷ್ಮೀನಾರಾಯಣ, ಸತ್ಯಾಪುರ ವೀರನಾರಾಯಣ ಅಂತೇಳಿ. ಈ ಪಂಚನಾರಾಯಣರು ಹೃದಯದಲ್ಲಿ ದೇವೇಂದ್ರ ಬ್ರಹ್ಮಹತ್ಯೆ ಶಾಪದಿಂದ ಏಕಕಾಲದಲ್ಲಿ ಪ್ರತಿಷ್ಠೆ ಮಾಡಿದಂಥ ದೇವಸ್ಥಾನ ಇದು. ಹಿಂದಿನ ಕಾಲದಲ್ಲೂ ಹಾಗೆ ಇದೆ. ಇದು ಕೃತಯುಗ, ತ್ರೇತಾಯುಗ, ದ್ವಾಪರ, ಇದು ಕಲಿಯುಗದಲ್ಲಿ ನಾವು ಇಲ್ಲಿದ್ದೀವಿ. ಹೃದಯದಲ್ಲಿ ಪ್ರತಿಷ್ಠೆ ಆಗಿರೋಂಥ ದೇವರಿದು. ಅವರೆಲ್ರಿಗೂ ಒಳ್ಳೇದಾಗಿದೆ ಅಂತೇಳಿ ಪ್ರತಿ ಶನಿವಾರದಲ್ಲಿ ಅಭಿಷೇಕ ಪೂಜೆಗೆ ಬರ್ತಾ ಇರ್ತಾರೆ. ಮತ್ತೆ ಕಾಮನ ಹುಣ್ಣಿಮೆ ರಥೋತ್ಸವ ನಡೆಯುತ್ತೆ. ವಿಶೇಷ ವಿಜೃಂಭಣೆಯಾಗಿ 15 ದಿವಸ 19 ದಿವಸ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ವೈರಮುಡಿ ಉತ್ಸವ ಅಂತೇಳಿ ಪ್ರತಿ ಶನಿವಾರ ಅಭಿಷೇಕ ಪೂಜೆ, ಅನ್ನದಾನ ಇರುತ್ತೆ. ಶ್ರಾವಣ ಶನಿವಾರಗಳಲ್ಲಿ ಮತ್ತೆ ಹಬ್ಬ ಹರಿದಿನ, ಬ್ರಹ್ಮರಥೋತ್ಸವ, ಶ್ರೀರಾಮನವಮಿ, ಈ ವೈಕುಂಠ ಏಕಾದಶಿ ಆ ಪೂಜೆಯಲ್ಲಿ ನಡೆಯುತ್ತೆ. ಹಾಯ್ ಹಲೋ, ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನಿದನ್ನು ನಿಮ್ಮನ್ನು ಒಂದು ಸ್ಪೆಷಲ್ ಆಗಿರುವಂತಹ ಜಾಗ ಕರ್ಕೊಂಬಂದಿದ್ದೀನಿ. ಯಾಕಂದರೆ ಈ ಒಂದು ದೇವಾಲಯಕ್ಕೆ 4 ಯುಗಗಳ ಇತಿಹಾಸ ಇದೆ. 4 ಯುಗಗಳಲ್ಲಿ ಏನು ಈ ದೇವಾಲಯದಲ್ಲಿರುವಂತಹ ದೇವರ ಚರಿತ್ರೆ ಅದನ್ನೆಲ್ಲ ಈಗ ಹೇಳ್ತೀನಿ. ಈ ದೇವಸ್ಥಾನ ಬಂದು ಬೂದಿಗೆರೆ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದು ಮೂಲತಃ ಭೂನೀಳ ದೇಶನಾರಾಯಣ ಸ್ವಾಮಿ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿರುವಂತಹ ದೇವರು ಅಂದರೆ ದೇಶನಾರಾಯಣ ಸ್ವಾಮಿ ಸಾಕ್ಷಾತ್ ಕೃತಯುಗದಲ್ಲಿ ದೇವೇಂದ್ರ ಅವರ ಕಡೆಯಿಂದಲೇ ಪ್ರತಿಷ್ಠಾಪಿಸಿರುವಂತಹ ದೇವಸ್ಥಾನ ಅಂತಲೇ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಅನ್ನದಾನ ಮಾಡಿದ್ರೆ ನೀವು ಅಂದ್ಕೊಂಡಿರುವಂತಹ ಕಾರ್ಯ ಸಿದ್ಧಿ ಆಗೋದಂತ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಇಲ್ಲಿನ ಭಕ್ತಾದಿಗಳು. ಹಾಗೆ ಯಾರಿಗೆಲ್ಲ ಸಂತಾನ ಭಾಗ್ಯ ಇಲ್ಲ, ಮದುವೆ ಯೋಗ ಇಲ್ಲ, ಗೃಹ ಪ್ರವೇಶ, ಯಾವುದೇ ಒಂದು ಮದುವೆ ಮುಂಜಿ ಅಥವಾ ಇನ್ಯಾವುದೇ ಒಂದು ಶುಭ ಕಾರ್ಯಕ್ರಮಗಳಿಗೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಸಾಕು, ಖಂಡಿತವಾಗಲೂ ಹಾಗೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ನಡೆಯುವಂತಹ ಒಂದು ವಿಶೇಷ ಜಾತ್ರೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಮೇಲುಕೋಟೆಯಲ್ಲಿ ಬಿಟ್ಟರೆ ನಂತರ ನಡೆಯುವಂಥದ್ದೇ ಇಲ್ಲಿ ಈ ಒಂದು ಬೂದಿಗೆರೆಯ ಭೂನೀಳ ದೇಶನಾರಾಯಣ ಸ್ವಾಮಿ ದೇವಾಲಯದಲ್ಲಿ. ಯಾವುದಪ್ಪ ಆ ಜಾತ್ರೆ ಅಂದರೆ ವೈರಮುಡಿ ಉತ್ಸವ ಅಂತ ನಡೆಯುತ್ತೆ. ಇದು ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ 2ನೇ ಜಾಗ ಅಂತಲೇ ಹೇಳೋದು. ಇಲ್ಲಿ ಬಿಟ್ಟರೆ ಮತ್ತು ಇನ್ನೆಲ್ಲೂ ಸಹ ನಡೆಯೋದಿಲ್ಲ. ಹಾಗೆ ಈ ಒಂದು ದೇವಸ್ಥಾನಕ್ಕೆ ಇನ್ನಷ್ಟು ಪ್ರತೀತಿ ಮತ್ತು ಚರಿತ್ರೆ ಸಹ ಇದೆ. ಇದರ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿರುವಂತಹ ಅರ್ಚಕರ ಹತ್ರ ಕೇಳಿ ತಿಳಿಸ್ತೀನಿ, ಬನ್ನಿ. ನಮಸ್ಕಾರ ಮೇಡಮ್. ಈ ದೇವಸ್ಥಾನದ ಹೆಸರೇನು ಮತ್ತೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ? ಇದು ಬೂದಿಗೆರೆ ಮೇಡಮ್. ಬಸವ ರೇಖಾಪುರಿ ಅಂತೇಳಿ ಮೊದಲು ಇದ್ದಿದ್ದ ದೇವಸ್ಥಾನ. ಇದು ಊರು ಬಸವ ರೇಖಾಪುರಿ ಅಂತ ಮೊದಲು ಇದ್ದಿದ್ದು.
ತದನಂತರವಾಗಿ ಬೂದಿಯಾಗಿ ಅದೇ ಹೋಗಿ ರೇಖೆ ಹೋಗಿ ಗೆರೆ ಆಯಿತು. ಇದು ಬೂದಿಗೆರೆ ಅಂತೇಳಿ ಬಸವನ ಕಾಬರಿ ಇದ್ದ ಜಾಗದಲ್ಲಿ ಮೊದಲು ಇದು ಹೃದಯದಲ್ಲಿ ದೇವಿಯನ್ನು ಪ್ರತಿಷ್ಠೆ ಮಾಡಿ ಅಂತ ದೇವರು ಇದು. ಹೃದಯದಲ್ಲಿ ದೇವಿ ಅಂದ್ರೆ ಬ್ರಹ್ಮಹತ್ಯೆ ಶಾಪದಿಂದ ಏಕಕಾಲದಲ್ಲಿ ಪ್ರತಿಷ್ಠೆ ಮಾಡಿರೋಂಥ ದೇವರಿದು. ಕೈವಾರದಲ್ಲಿ ಅಮರನಾರಾಯಣ, ಇದು ಬೂದಿಗೆರೆ ದೇಶನಾರಾಯಣ ಸ್ವಾಮಿ. ಎಲ್ಲೋಡು ಆದಿನಾರಾಯಣ ಅಂತೇಳಿ ಬಾಗೇಪಲ್ಲಿ ಹತ್ರ ಬರುತ್ತೆ, ಆದಿನಾರಾಯಣ ಬೆಟ್ಟ ಅಂತೇಳಿ. ಯಗುಕೋಟೆ ಲಕ್ಷ್ಮೀನಾರಾಯಣ, ಸತ್ಯಾಪುರ ವೀರನಾರಾಯಣ ಅಂತೇಳಿ ಈ ಪಂಚನಾರಾಯಣನು ಹೃದಯದಲ್ಲಿ ದೇವೇಂದ್ರ ಬ್ರಹ್ಮಹತ್ಯೆ ಶಾಪದಿಂದ ಏಕಕಾಲದಲ್ಲಿ ಪ್ರತಿಷ್ಠೆ ಮಾಡಿದಂಥ ದೇವಸ್ಥಾನ ಇದು. ಇದು ದೇವಸ್ಥಾನದಲ್ಲಿ ಜೈವಿಜರು ಇಲ್ಲ. ಆ ಕಾಲದಲ್ಲಿ ರಾಕ್ಷಸರು ಶಾಪ ವಿಮೋಚನೆಯಿಂದ ಜೈವಿಜರು ರಾಕ್ಷಸರಾಗಿರ್ತಾರೆ. ಹಾಗಾಗಿ ಇಲ್ಲಿ ಜೈವಿಜರು ಇಲ್ಲ. ಇಲ್ಲಿ ಮೂಲ ದೇವರು ಅಭಯಸ್ಥ. ಒಂದು ಸಂಕಲ್ಪ, ಏನೇ ಒಂದು ಅಭಿಷೇಕ, ಪೂಜೆ, ಅನ್ನದಾನ ಮಾಡೋದ್ರಿಂದ ಭಗವಂತನ ಹೆಚ್ಚಿನಾಗಿ ಫಲ ಸಿಗುತ್ತೆ ಅಂತೇಳಿ ತುಂಬಾ ನಂಬಿದ್ದಾರೆ ಭಕ್ತಾದಿಗಳೆಲ್ಲ. ಊರು ಎಲ್ಲ ವಿಶೇಷವಾಗಿ ಗ್ರಾಮಸ್ಥರೆಲ್ಲ ಸೇರಿ ಒಂದು ದೇವಸ್ಥಾನ 12 ವರ್ಷ ಆಯ್ತು ಹೊಸದಾಗಿ ಮಾಡಿ. ಹಳೆ ಕಾಲದ ದೇವಸ್ಥಾನ ವಿಜೃಂಭಣೆಯಾಗಿ ಇವತ್ತು 12 ವರ್ಷ ಆಗಿದೆ. ಇವೊಂದು ಪ್ರತಿ ಶನಿವಾರ ಅಭಿಷೇಕ, ಪೂಜೆ, ಅನ್ನದಾನ, ಪ್ರತಿನಿತ್ಯ ಸುಪ್ರಭಾತ ಸೇವೆ, ಪ್ರತಿನಿತ್ಯ ಪೂಜೆ, ಅಭಿಷೇಕ ಎಲ್ಲ ಇರುತ್ತೆ. ಸಂಜೆ 6:30ಗೆ ಪೂಜೆ ಇರುತ್ತೆ. ಮತ್ತೆ ವಿಷ್ಣು ಸಹಸ್ರನಾಮ ಪಾರಾಯಣ, ಪ್ರತಿನಿತ್ಯ ಶನಿವಾರದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ, ಪೂಜೆ ಕೈಂಕರ್ಯಗಳೆಲ್ಲ ನಡೀತಾ ಇರ್ತದೆ. ಈ ದೇವಸ್ಥಾನ ದ್ವಾಪರ ಯುಗದಲ್ಲಿ ಅಂದ್ರೆ ಸ್ಥಾಪಿಸಿರೋದಂತ ಹೇಳಿದ್ರೆ, ಅದು ದ್ವಾಪರ ಯುಗದಲ್ಲಿ ಈ ಹಿಂದೆ ಈ ದೇವಸ್ಥಾನ ಇಲ್ಲೇ ಇತ್ತಾ? ಹೌದು, ಹಾಗೆ ಐತೆ ಮೇಡಮ್. ಹಿಂದಿನ ಕಾಲದಲ್ಲೂ ಹಾಗೆ ಇದೆ. ಇದು ಕೃತಯುಗ, ತ್ರೇತಾಯುಗ, ದ್ವಾಪರ, ಇದು ಕಲಿಯುಗ. ಕಲಿಯುಗದಲ್ಲಿ ನಾವು ಇಲ್ಲಿ ಇದ್ದೀವಿ. ಕೃತಯುಗದಲ್ಲಿ ಪ್ರತಿಷ್ಠೆ ಆಗಿರೋಂಥ ದೇವರಿದು. ಈ ಜಾಗಕ್ಕೂ ಬಂದಂತಹ ಭಕ್ತಾದಿಗಳು ಏನಾದ್ರು ಇಚ್ಛೆಗಳು, ಅರಕೆಗಳು ಕಟ್ಕೊಳ್ಳುವಂಥದ್ದು ಏನಾದ್ರು ಮಾಡ್ತಾರೆ ಮೇಡಮ್. ಸಂಕಲ್ಪ ಮಾಡಿ ಅಭಿಷೇಕ, ಪೂಜೆ ಮಾಡಿಸ್ತಾರೆ. ಅವರೆಲ್ಲರೂ ಒಳ್ಳೇದಾಗಿದೆ. ಒಂದು ಸಂತಾನ ಭಾಗ್ಯ, ಒಂದು ವಿವಾಹ, ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಊರಿನ ಗ್ರಾಮಸ್ಥರೆಲ್ಲ ಮತ್ತೆ ದೇವರ ವಕ್ಲವರು, ಒಂದು ಮನೆ ದೇವಸ್ಥಾನದವರೆಲ್ಲ ಬಂದು ಇಲ್ಲಿ ಒಂದು ಪೂಜೆ ಮಾಡಿಸಿ ಒಂದು ವಿವಾಹ, ಮದುವೆ, ಮುಂಜಿ, ಒಂದು ಗೃಹ ಪ್ರವೇಶ, ಏನೇ ಒಂದು ಕಾರ್ಯ ಮಾಡ್ಬೇಕು ಅಂದ್ರು ಇಲ್ಲಿ ಬಂದು ಮನೆ ದೇವಸ್ಥಾನದವರಾಗ್ಬೋದು, ಭಕ್ತಾದಿಗಳಾಗ್ಬೋದು, ಇಲ್ಲಿ ಬಂದು ಸಂಕಲ್ಪ ಮಾಡಿ ಒಂದು ಪೂಜೆ, ಅಭಿಷೇಕ ಮಾಡಿಸ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡ್ರೆ ಮೇಡಮ್. ಅದೆಲ್ಲ ಭಕ್ತರಿಗೆ ಬಂದು ಯಾರು ಶೇರ್ ಮಾಡಿದ್ರೆ ನಿಜವಾಗ್ಲೂ ನಮ್ಗೆಲ್ಲ ಆಗಿದೆ ಅಲ್ಲ, ಅವರೊಂದು ನಂಬಿದ್ದಾರೆ. ಅವ್ರೆಲ್ರಿಗೂ ಒಳ್ಳೇದಾಗಿದೆ ಅಂತೇಳಿ ಪ್ರತಿ ಶನಿವಾರದಲ್ಲಿ ಅಭಿಷೇಕ ಪೂಜೆಗೆ ಬರ್ತಾ ಇರ್ತಾರೆ. ಮತ್ತೆ ಕಾಮನ ಹುಣ್ಣಿಮೆ ರಥೋತ್ಸವ ನಡೆಯುತ್ತೆ. ವಿಶೇಷ ವಿಜೃಂಭಣೆಯಾಗಿ 15 ದಿವಸ 19 ದಿವಸ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ವೈರಮುಡಿ ಉತ್ಸವ ಅಂತೇಳಿ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಎಲ್ಲೂ ನಡೆಯಲ್ಲ. ಮೇಲ್ಕೋಟೆ ಬಿದ್ರೆ ಇಲ್ಲೇ ನಮ್ಮ ತಾಲೂಕಲ್ಲಿ ಈ ಒಂದು ಬೂದಿಗೆರೆಯಲ್ಲಿ ವಿಶೇಷವಾಗಿ ವೈರಮುಡಿ ಉತ್ಸವ 6 ವರ್ಷ ಆಯಿತು. ಇದು 7ನೇ ವರ್ಷದಲ್ಲಿ ನಡೀತಾ ಇದೆ. ವಿಶೇಷವಾಗಿ ವೈರಮುಡಿ ಉತ್ಸವ, ಕಲ್ಯಾಣೋತ್ಸವ, ವೈಕುಂಠ ಏಕಾದಶಿ, ಬ್ರಹ್ಮರಥೋತ್ಸವ, ಶ್ರೀರಾಮನವಮಿ, ಶ್ರಾವಣ ಶನಿವಾರ ಪೂಜೆಗಳು ಎಲ್ಲವೂ ಆ ಭಗವಂತ ದಯಿಂದ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ. ಇದು ಮುಜರಾಯಿ ದೇವಸ್ಥಾನ. ಮುಜರಾಯಿಯವರು ಅವರು ಬರ್ತಾರೆ, ತಹಸೀಲ್ದಾರ್ ಆಗಲಿ, ಅಧಿಕಾರಿಗಳಾಗಲಿ ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾರೆ ಮೇಡಮ್. ಈ ದೇವರ ಹತ್ರ ಏನು ಹೂವು ಕೇಳೋದು ಅಂತ ಇದು ಆ ಥರ ಏನಿಲ್ಲ ಮೇಡಮ್. ಶನಿವಾರ ಪೂಜೆ, ಅಭಿಷೇಕ ಎಲ್ಲ ಮಾಡಿಸ್ತಾರೆ ಮೇಡಮ್. ಅಂದ್ರೆ ವಿಶೇಷ ಪೂಜೆ ಯಾವಾಗಿರುತ್ತೆ? ಪ್ರತಿ ಶನಿವಾರ ಅಭಿಷೇಕ, ಪೂಜೆ, ಅನ್ನದಾನ ಇರುತ್ತೆ. ಶ್ರಾವಣ ಶನಿವಾರಗಳಲ್ಲಿ ಮತ್ತೆ ಹಬ್ಬ ಹರಿದಿನ, ಬ್ರಹ್ಮರಥೋತ್ಸವ, ಶ್ರೀರಾಮನವಮಿ, ಈ ವೈಕುಂಠ ಏಕಾದಶಿ ಆ ಪೂಜೆಯಲ್ಲಿ ನಡೆಯುತ್ತೆ. ಟೈಮಿಂಗ್ ಏನಿರುತ್ತೆ? ಬೆಳಗ್ಗೆ 5 ಗಂಟೆ ಸುಪ್ರಭಾತ ಸೇವೆ, 5:30 ಪೂಜೆ ಶುರು ಆದ್ರೆ 7 ಗಂಟೆ ಮಹಾಮಂಗಳಾರತಿ ಆಗುತ್ತೆ. ಅದಾದ್ಮೇಲೆ 8:00ವರೆಗೆ ಪೂಜೆ ಎಲ್ಲ ಮುಗಿಯುತ್ತೆ. 10 ಗಂಟೆವರೆಗೂ ಓಪನ್ ಇರುತ್ತೆ. ಸಂಜೆ 5:00ವರೆಗೆ ಓಪನ್, ಮತ್ತೆ 6:30, 8:00ವರೆವರೆಗೂ ಇರುತ್ತೆ ಮೇಡಮ್ ಪೂಜೆ ಎಲ್ಲ.